Hi students, let us now think about the two physical quantities called speed and velocity. Speed and velocity. In order to understand the speed and velocity, you must know about two more physical quantities called path length and displacement. Path length is also called distance traveled. You know very well the distance traveled or path length. It is a total length traveled by an object. Total length traveled by an object is called distance traveled or path length, and it is a scalar quantity. Means it has only magnitude, but not direction. Displacement is nothing but shortest distance from initial position to final position. Shortest distance. It is a vector quantity. Means it has both magnitude and direction. It has both magnitude and direction. Remember. So, by using distance traveled, we can explain speed. By using displacement, we can explain velocity. In general, speed tells us that how much distance will be traveled in 1 second. Speed means how much distance traveled in 1 second. In case of velocity, it tells us how much displacement takes place in 1 second. That's all. ನೋಡಿ ನಾವಿವಾಗ ಎರಡು ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ನ ಈ ಕ್ಲಾಸ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಒನ್ ಈಸ್ ಸ್ಪೀಡ್, ಅನದರ್ ಒನ್ ಈಸ್ ವೆಲಾಸಿಟಿ. ಸ್ಪೀಡ್ ಮತ್ತು ವೆಲಾಸಿಟಿನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅನ್ನೋದು ಗೊತ್ತಿರಬೇಕು. ಮೀನ್ಸ್ ಪಾತ್ ಲೆಂತ್. ಮತ್ತು ಇನ್ನೊಂದು ವೆಲಾಸಿಟಿ ಅರ್ಥ ಆಗಬೇಕು ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಂದರೆ ಗೊತ್ತಿರಬೇಕು. ಇವೆರಡನ್ನೂ ನಾನು ಲಾಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಒಂದು ಸೆಕೆಂಡ್ ಮತ್ತೆ ಹೇಳ್ತೀನಿ. ಪಾತ್ ಲೆಂತ್ ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದರೆ ಟೋಟಲ್ ಲೆಂತ್ ಕವರ್ಡ್ ಬೈ ಬಾಡಿ ಅಂತ. ಮತ್ತು ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ದೇರ್ಫೋರ್ ಅದು ಸ್ಕೇಲಾರ್ ಬರುತ್ತೆ. ಡಿಸ್ಪ್ಲೇಸ್ಮೆಂಟ್ ಆಗಲ್ಲ. ನೀವು ಎಲ್ಲಿಂದ ಎಲ್ಲಿಗಾದರೂ ಹೋಗಿರಿ, ಇನಿಷಿಯಲ್ ಪೊಸಿಷನಿಂದ ಫೈನಲ್ ಪೊಸಿಷನ್ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ತಗೊಂಡ್ರೆ ಅದೇ ಡಿಸ್ಪ್ಲೇಸ್ಮೆಂಟ್. ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಆದ್ದರಿಂದ ಅದು ವೆಕ್ಟಾರ್ ಕ್ವಾಂಟಿಟಿ ಬರುತ್ತೆ. ಡಿಸ್ಪ್ಲೇಸ್ಮೆಂಟ್ ಇಸ್ ಎ ವೆಕ್ಟಾರ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಎ ಸ್ಕೇಲಾರ್. ಇಷ್ಟು ತಿಳ್ಕೊಂಡಿದ್ರೆ ಸ್ಪೀಡ್ ಮತ್ತು ವೆಲಾಸಿಟಿನ ಎಕ್ಸ್ಪ್ಲೈನ್ ಮಾಡ್ಬೋದು. ಈಗ ಸ್ಪೀಡ್ ಅಂದ ತಕ್ಷಣ ಏನು ಕೊಡುತ್ತೆ? ಅದು ಇನ್ನೇನಲ್ಲ, ನೀನು 1 ಸೆಕೆಂಡ್ಗೆ ಎಷ್ಟು ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಿದೆಯಾ ಅಂತ ಹೇಳೋದೇ ಸ್ಪೀಡ್. ಹೌ ಮಚ್ ಡಿಸ್ಟೆನ್ಸ್ ವಿಲ್ ಬಿ ಟ್ರಾವೆಲ್ಡ್ ಇನ್ 1 ಸೆಕೆಂಡ್. ಅದೇ ವೆಲಾಸಿಟಿಲಿ ಏನು ಕೊಡುತ್ತೆ? ಹೌ ಮಚ್ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ ಕವರ್ ಇನ್ 1 ಸೆಕೆಂಡ್. 1 ಸೆಕೆಂಡಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆಯಾ ಅಂತ. ದೇರ್ಫೋರ್ ವಿ ಕ್ಯಾನ್ ಡಿಫೈನ್ ಸ್ಪೀಡ್ ಲೈನ್ಸ್. ದ ಡಿಸ್ಟೆನ್ಸ್ traveled in 1 second. 1 second is called speed. Therefore, speed is equal to distance traveled divided by time taken. This is the simplest formula for speed. So in case of velocity, instead of distance traveled, you can use displacement. ಇಲ್ಲಿ ಒಂದು ವರ್ಡ್ ಸೇರಿಸ್ತೀವಿ, ಚೇಂಜ್ ಇನ್. ದ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಇನ್ 1 ಸೆಕೆಂಡ್ is called velocity. Therefore, velocity is equal to change in displacement
by time taken. So velocity small v and represent velocity. Change in displacement and delta x. X means position, delta means change in position. This is also called change in position, displacement, delta t. This is the simplest mathematical formula for velocity. Here speed ಮತ್ತು velocity ಎರಡು ತುಂಬಾ ಇಂಪಾರ್ಟೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಒಂದು ಮೂವಿಂಗ್ ಬಾಡಿ. ಈಗ ನಾನು ರೆಸ್ಟಲ್ಲಿ ಇದ್ದೀನಿ, ನನಗೆ ಸ್ಪೀಡ್ ಬರಲ್ಲ, ವೆಲಾಸಿಟಿನೂ ಬರಲ್ಲ. ಯಾಕೆಂದರೆ ನಾನು ರೆಸ್ಟಲ್ಲಿ ಇದ್ದರೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇಲ್ಲ, ಡಿಸ್ಟೆನ್ಸ್ ಟ್ರಾವೆಲ್ ಝೀರೋ ಬೈ ಎನಿಥಿಂಗ್ ಝೀರೋ ಆಗುತ್ತೆ. ಅದೇ ರೀತಿ ರೆಸ್ಟಲ್ಲಿ ಇದ್ದರೆ ದೇರ್ ಇಸ್ ನಾಟ್ ಡಿಸ್ಪ್ಲೇಸ್ಮೆಂಟ್, ಝೀರೋ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಈಸ್ ಈಕ್ವಲ್ ಟು ಝೀರೋ. ವೆಲಾಸಿಟಿ ಆ್ಯಂಡ್ ಸ್ಪೀಡ್ ಆಫ್ ಎ ಬಾಡಿ ಅಟ್ ರೆಸ್ಟ್ ಈಸ್ ಝೀರೋ. ಜನರಲ್ ಆಗಿ ಕಾಮನ್ ಆಗಿ ಗೊತ್ತಿರೋಂಥ. So in order to calculate speed and velocity, you should use this formula, simplest formula. Next, think about SI unit. SI unit of speed. Speed na SI unit ನೋಡಿ, ನ್ಯೂಮರೇಟರ್ ಏನಿದೆ ಡಿಸ್ಟೆನ್ಸ್ ಟ್ರಾವೆಲ್ಡ್. ಯಾವಾಗಲೂ ಡಿಸ್ಟೆನ್ಸ್ ಟ್ರಾವೆಲ್ಡ್ ಮೆಷರ್ ಎಕ್ಸ್ಪ್ರೆಸ್ ಮಾಡೋದು ಮೀಟರ್ನಲ್ಲಿ, ಮೀಟರ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಎಕ್ಸ್ಪ್ರೆಸ್ ಮಾಡೋದು ಸೆಕೆಂಡ್. Therefore meter per second is the SI unit of speed. ಅದೇ ಥರ ವೆಲಾಸಿಟಿಗೆ ಬನ್ನಿ. ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಮೀಟರ್, ಟೈಮ್ ಟೇಕನ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್, ಸ್ಪೀಡ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಮೀನ್ಸ್ ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, whereas velocity is a vector quantity. Velocity is vector quantity, means it has both magnitude and direction. ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಅಸ್ಯೂಮ್ ದಟ್ ಯು ಆರ್ ಮೂವಿಂಗ್ ಇನ್ ಎ ಕಾರ್ ಟುವರ್ಡ್ಸ್ ಬ್ಯಾಂಗ್ಳೂರ್ ವಿತ್ ಎ ಸ್ಪೀಡ್ ಆಫ್ 60 km/h. 60 km/h ಅಲ್ಲಿ ಒಂದು ಕಾರ್ನಲ್ಲಿ ಟುವರ್ಡ್ಸ್ ಬ್ಯಾಂಗ್ಳೂರ್ ಹೋಗ್ತಾ ಇದೆ. ಇವಾಗ 60 km/h ಅಂತ ಇದೆಯಲ್ಲ, ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಆಫ್ ಎ ಕಾರ್ ಟುವರ್ಡ್ಸ್ ಬ್ಯಾಂಗ್ಳೂರ್ ಅಂತ ಇದೆಯಲ್ಲ, ದಿಸ್ ಇಸ್ ಡೈರೆಕ್ಷನ್ ಆಫ್ ವೆಲಾಸಿಟಿ ಆಫ್ ಎ ಕಾರ್. ದೇರ್ಫೋರ್ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಇಟ್ ಬಿಲಾಂಗ್ಸ್ ಟು ವೆಕ್ಟರ್. ಹಾಗಾದ್ರೆ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ನೀವು ವೆಲಾಸಿಟಿ ನೀಡಬೇಕು ಅಂದರೆ ಮ್ಯಾಗ್ನಿಟ್ಯೂಡ್ ಇರಬೇಕು, ಡೈರೆಕ್ಷನ್ ಇರಬೇಕು. ರಿಮೆಂಬರ್, ಅದೇ ನೀನು ಸ್ಪೀಡ್ ಆಫ್ ಕಾರ್ ಅಂತ ಹೇಳಿದ್ರೆ ಜಸ್ಟ್ 60 km/h ಅಂದರೆ ಸಾಕು, ಓನ್ಲಿ ಮ್ಯಾಗ್ನಿಟ್ಯೂಡ್. ನೋಡಿ ಇಷ್ಟು ಡಿಫ್ರೆನ್ಸ್. ಈಗ ನೀವು 60 km/h ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ದಟ್ ಈಸ್ ಎನಫ್ ಸ್ಪೀಡ್ ಅಂತ. ಯಾವ ಕಡೆ ಯಾವ ಡೈರೆಕ್ಷನ್ ಅಂತ ಏನೂ ಬೇಕಿಲ್ಲ ಇದೆ. ಸೊ ವಿತ್ ಡೈರೆಕ್ಷನ್ ಹೇಳಿದ್ರೆ ಅವಾಗ ನಿಮಗೆ ವೆಲಾಸಿಟಿ ಇದೆ. ಇನ್ ಜನರಲ್ ಇದು ಸ್ಟ್ರೈಟ್ ಲೈನ್ ಮೋಷನ್ ಸೇಮ್ ಡೈರೆಕ್ಷನ್ ಇದೆ ಹೇಳ್ತಿರೋದು. ವೆಲಾಸಿಟಿ ಆಗಿದ್ರೆ ಸ್ಪೀಡ್ ಪ್ಲಸ್ ಡೈರೆಕ್ಷನ್, ಸ್ಪೀಡ್ ಪ್ಲಸ್ ಡೈರೆಕ್ಷನ್, ಸ್ಪೀಡು ಪ್ಲಸ್ ಡೈರೆಕ್ಷನ್ ಸೇರಿಸಿದ್ರೆ ವೆಲಾಸಿಟಿ. ದಿಸ್ ಇಸ್ ದ ಕೇಸ್ ಓನ್ಲಿ ಫಾರ್ ಇಫ್ ದ ಬಾಡಿ is moving along a straight line in same direction. Speed may be uniform, non-uniform, or average. Non-uniform is also called variable speed. So study that uniform speed, non-uniform speed one by one. Now consider what is meant by uniform speed. Suppose you are in uniform speed. ನೀನು ಯೂನಿಫಾರ್ಮ್ ಸ್ಪೀಡಲ್ಲಿ ಇದೆಯಾ ಅಂದರೆ ಏನು ಅದರ ಅರ್ಥ, ಅದರ ಮೀನಿಂಗ್ ಏನು? ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬೈ ದಿಸ್ ಎಕ್ಸಾಂಪಲ್. ನೀವು ಇವಾಗ ಒಂದು ಸ್ಟ್ರೈಟ್ ರೋಡಲ್ಲಿ ಹೋಗ್ತಾ ಇದ್ದೀರಾ. ಇಲ್ಲಿ ಈ ಪಾಯಿಂಟ್ನ ಆರಿಜಿನ್ ಅಂತ ಅನ್ಕೊಂಡು ಎ ಬಿ ಸಿ ಡಿ ಲೈಕ್ ದಟ್. ಓ ಪಾಯಿಂಟ್ ಇದೆಯಲ್ಲ ಆರಿಜಿನ್, ಅದು 0 ಮೀಟರ್ ಇದೆ. ಎ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ 1 ಮೀಟರ್ ಅಂತ ಅನ್ಕೊಳ್ಳೋಣ, 2 ಮೀಟರ್, 3 ಮೀಟರ್, 4 ಮೀಟರ್ ಲೈಕ್ ದಟ್. ನೀನೀಗ ಟ್ರಾವೆಲ್ ಮಾಡ್ತಾ ಇದೆಯಾ ಹೀಗೆ ಓ ಇಂದ ಎಗೆ ಟ್ರಾವೆಲ್ ಮಾಡಿದೆ, 1 ಮೀಟರ್ ಟ್ರಾವೆಲ್ ಮಾಡಿದೆ. ರಿಮೆಂಬರ್, ಟೈಮ್ ಟೇಕನ್ ಈಸ್ 1 ಸೆಕೆಂಡ್ ಅಂತ ಅನ್ಕೋಣ. 1 ಸೆಕೆಂಡಲ್ಲಿ 1 ಮೀಟರ್ ಟ್ರಾವೆಲ್ ಮಾಡಿದೆ.
ಹಾಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆಯಾ, ಎ ಟು ಬಿ ಹೋಗಿದೆಯಾ, ಎ ಟು ಬಿ 1 ಸೆಕೆಂಡೇ ಹೋಗಿದೆಯಾ, ಡಿಸ್ಟೆನ್ಸ್ ಟ್ರಾವಲ್ ಇಸ್ 1 ಮೀಟರ್. ನೆಕ್ಸ್ಟ್ ಬಿ ಟು ಸಿ ರೀಚ್ ಆಗಿದೆಯಾ, 1 ಸೆಕೆಂಡ್ ಟೈಮ್ ತಗೊಂಡಿದೆಯಾ, 1 ಮೀಟರ್. ಯು ಜಸ್ಟ್ ಅಬ್ಸರ್ವ್ ಯುವರ್ motion. You are traveling, you are covering equal distances, 1 meter, 1 meter, 1 meter in equal interval of time. Such a speed is called uniform speed. Remember, uniform speed is nothing but if you cover equal distances in equal interval of time. ಅಷ್ಟೇ, ನೀನು 1 ಸೆಕೆಂಡ್ 1 ಮೀಟರ್ ಟ್ರಾವೆಲ್ ಮಾಡಿದೆ, ನೆಕ್ಸ್ಟ್ 1 ಸೆಕೆಂಡ್ 1 ಮೀಟರ್, ನೆಕ್ಸ್ಟ್ 1 ಸೆಕೆಂಡ್ 1 ಮೀಟರ್, ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಈಕ್ವಲ್ ಡಿಸ್ಟೆನ್ಸಸ್ ಟ್ರಾವೆಲ್ ಮಾಡ್ತಿದ್ಯಾ, ದೆನ್ ಯು ಆರ್ ಸೆಟ್ ಟು ಬಿ ಯೂನಿಫಾರ್ಮ್ ಸ್ಪೀಡ್. ದೇರ್ಫೋರ್ ಈಗ ಡಿಫೈನ್ ಮಾಡಬಹುದು, ದ ಬಾಡಿ ಈಸ್ ಸೆಟ್ ಟು ಬಿ ಇನ್ ಯೂನಿಫಾರ್ಮ್ speed if it covers equal distances in equal intervals of time. This is the definition for uniform speed. What is meant by non-uniform speed? Non-uniform speed name itself tells you that ನೀನೇನಾದರೂ unequal distances ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಟ್ರಾವೆಲ್ ಮಾಡಿದ್ರೆ ಅಷ್ಟೇ. ಓಕೆ, ಫಾರ್ ಎಕ್ಸಾಂಪಲ್ ಇದೊಂದು ಎಕ್ಸಾಂಪಲ್ ನೋಡಿ. ಈಗ ಆರಿಜಿನ್ ಓ ಟು ಎಗೆ 1 ಸೆಕೆಂಡ್ ತಗೊಂಡಿದ್ದೆ, 1 ಮೀಟರ್ ಬಂದೆ. ನೆಕ್ಸ್ಟ್ ಏನು ಮಾಡ್ತಿದ್ಯಾ ನೀನು, 1 ಸೆಕೆಂಡಲ್ಲಿ ಎ ಇಂದ ಬಿ ರೀಚ್ ಆಗ್ತಲ್ಲ, ಡೈರೆಕ್ಟ್ ಸಿ ಹೊರಟೋಗ್ತಿದ್ದೆ. ಎಷ್ಟು ಟ್ರಾವೆಲ್ ಮಾಡಿದೆ, 2 ಮೀಟರ್. ನೋಡಿ, ಫಸ್ಟ್ 1 ಸೆಕೆಂಡಲ್ಲಿ 1 ಮೀಟರ್ ಟ್ರಾವೆಲ್ ಮಾಡಿದೆ, ನೆಕ್ಸ್ಟ್ 1 ಸೆಕೆಂಡಲ್ಲಿ 2 ಮೀಟರ್. ದೇರ್ಫೋರ್ ಯು ಆರ್ ಕವರಿಂಗ್ unequal distances in equal interval of time. Such a speed is called non-uniform speed. ನೀನು 1 ಸೆಕೆಂಡಲ್ಲಿ 1 ಮೀಟರ್ ಟ್ರಾವೆಲ್ ಮಾಡಿದ್ಯಾ, ಇನ್ನೊಂದು ಸೆಕೆಂಡಲ್ಲಿ 2 ಮೀಟರ್ ಟ್ರಾವೆಲ್ ಮಾಡಿದೆ, ಇನ್ನೊಂದು ಸೆಕೆಂಡಲ್ಲಿ 3 ಮೀಟರ್ ಟ್ರಾವೆಲ್ ಮಾಡ್ತೀಯಾ, ಅನ್ಈಕ್ವಲ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದೆಯಾ, ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ. ಗೊತ್ತಾಗ್ತಿದೆಯಾ ಇದು? ಎಸ್. ಹಾಗಾದರೆ ದ ಬಾಡಿ ಸೆಟ್ ಟು ಬಿ ಇನ್ non-uniform speed if it covers unequal distances in equal intervals of time. This is the definition for non-uniform speed. ವೆರಿ ಸಿಂಪಲ್. ಯೂನಿಫಾರ್ಮ್ ಸ್ಪೀಡ್ ಅಂದರೆ ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಈಕ್ವಲ್ ಡಿಸ್ಟೆನ್ಸಸ್ನ ಟ್ರಾವೆಲ್ ಮಾಡ್ತೀಯ. ನಾನ್ ಯೂನಿಫಾರ್ಮಲ್ಲಿ ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಅನ್ಈಕ್ವಲ್ ಡಿಸ್ಟೆನ್ಸಸ್ ಟ್ರಾವೆಲ್ ಮಾಡ್ತೀಯ. ಸೊ ಇವಾಗ ಇಫ್ ದ ಸ್ಪೀಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ವೇರಿಯಬಲ್ ಸ್ಪೀಡ್. ಇದನ್ನು ವೇರಿಯಬಲ್ ಸ್ಪೀಡ್ ಅಂತ ಹೇಳ್ತೀವಿ. ವೇರಿಯಬಲ್ ಸ್ಪೀಡ್. ಇಫ್ ದ ಸ್ಪೀಡ್ ಈಸ್ ವೇರಿಯಬಲ್ ದೆನ್ ಯು ಶುಡ್ ಕನ್ಸಿಡರ್ ಆವರೇಜ್ ಸ್ಪೀಡ್. Average speed. What is meant by an average speed? Average speed ಯಾವಾಗ ತಗೊಳ್ಳೋದು? If the speed is not uniform, means if the speed is non-uniform, then you should consider average speed. So ಅದನ್ನ ಹೇಗೆ ತಗೊಳ್ಳೋದು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇವಾಗ ನೀನು ಫಾರ್ ಎಕ್ಸಾಂಪಲ್ ಇಲ್ಲಿ ಇದನ್ನ ಎಕ್ಸಾಂಪಲ್ ತಗೊಳ್ಳಿ. ಆರಿಜಿನಿಂದ ಎಗೆ 1 ಮೀಟರ್ ಟ್ರಾವೆಲ್ ಮಾಡಿದ್ಯಾ, 1 ಸೆಕೆಂಡ್. ನೆಕ್ಸ್ಟ್ ಆರಿಜಿನಿಂದ ಎ ಟು ಸಿ ಹೊರಟೋಗಿದೆಯಾ, 2 ಮೀಟರ್ ಟ್ರಾವೆಲ್ ಮಾಡಿದ್ಯಾ, 1 ಸೆಕೆಂಡ್. ಹಾಗಾದರೆ ಟೋಟಲ್ ಟೈಮ್ ಟೇಕನ್ ಇಸ್ 2 ಸೆಕೆಂಡ್. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ 3 ಮೀಟರ್. ದೆನ್ ಆವರೇಜ್ ಫೈಂಡ್ ಔಟ್ ಮಾಡೋದು, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ 2 ಮೀಟರ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್ 2 ಸೆಕೆಂಡ್. 3 ಡಿವೈಡೆಡ್ ಬೈ 2 1.5 ಮೀಟರ್ ಪರ್ ಸೆಕೆಂಡ್. ಅಂದರೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ತಗೊಳ್ಳಿ, ಅದನ್ನು
ಟೋಟಲ್ ಟೈಮ್ ಟೇಕನ್ ಇಂದ ಡಿವೈಡ್ ಮಾಡಿ, ದೆನ್ ಯು ಕ್ಯಾನ್ ಗೆಟ್ ಅವರೇಜ್ ಸ್ಪೀಡ್. ಈಗ ನಿಮ್ಗೆ ಅವರೇಜ್ ಸ್ಪೀಡ್ ಬೇಕು ಅಂದರೆ ವೆರಿ ಸಿಂಪಲ್. ಫಸ್ಟ್ 1 ಸೆಕೆಂಡಲ್ಲಿ ಫಸ್ಟ್ ಇಲ್ಲಿಂದ ಇಲ್ಲಿಗೆ 1 ಸೆಕೆಂಡ್ ತಗೊಂಡ, ಎಷ್ಟು ಟ್ರಾವೆಲ್ ಮಾಡಿದ್ದಾನೆ? 1 ಮೀಟರ್. ನೆಕ್ಸ್ಟ್ 1 ಸೆಕೆಂಡಲ್ಲಿ 2 ಮೀಟರ್ ಟ್ರಾವೆಲ್ ಮಾಡಿದ್ದಾರೆ. ಇವಾಗ ಇದು ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಅನ್ಈಕ್ವಲ್ ಡಿಸ್ಟೆನ್ಸಸ್ ಟ್ರಾವೆಲ್ ಮಾಡಿದಂಗೆ ಆಯಿತು. ಇವಾಗ ಅವರೇಜ್ ಸ್ಪೀಡ್ ಅಂತ ತಗೋಬೇಕು. ಅವಾಗ ಏನು ಮಾಡ್ತೀಯಾ? ಟೋಟಲ್ ಡಿಸ್ಟೆನ್ಸ್ 3 ಮೀಟರ್, ಟೋಟಲ್ ಟೈಮ್ ಟೇಕನ್ 1 + 1 2 ಸೆಕೆಂಡ್, 3 ಮೀಟರ್ ಡಿವೈಡೆಡ್ ಬೈ 2 ಸೆಕೆಂಡ್, 1.5 ಮೀಟರ್ ಪರ್ ಸೆಕೆಂಡ್. ದಿಸ್ ಇಸ್ ದ ಅವರೇಜ್ ಸ್ಪೀಡ್. ಅವರೇಜ್ ಸ್ಪೀಡ್ ಅಂತ. ಸೊ ಹಾಗಾದ್ರೆ ಹೇಗೆ ಡಿಫೈನ್ ಮಾಡೋದು ಅವರೇಜ್ ಸ್ಪೀಡ್ನ? ಈಗ ಹೇಳಿ, ಈ ಥರ ಇದ್ರೆ ಡಿವಿಷನ್ ಫಾರ್ಮುಲಾ ಇದ್ರೆ ರೇಷಿಯೋ ಅಂತ ತಗೋಬೇಕು. ಅದ್ರ ಅವರೇಜ್ ಸ್ಪೀಡ್ ಈಸ್ ದ ರೇಷಿಯೋ ಆಫ್ ವಾಟ್? ಟೋಟಲ್ ಡಿಸ್ಟೆನ್ಸ್ traveled to the total time taken. So average speed can be defined like this. It is the ratio of total distance traveled to the total time taken. You can also define like this. Average speed is equal to, average speed is equal to total distance traveled divided by sentence level divided by total time taken. ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಡಿಫೈನ್ ಮಾಡಬಹುದು. Average speed is equal to total distance traveled divided by total time taken. ಇದಕ್ಕೂ ಯೂನಿಟ್ ಏನು ಬರುತ್ತೆ? ಡಿಸ್ಟೆನ್ಸ್ traveled is meter per second. ಸ್ಪೀಡ್ ಅಂದ ತಕ್ಷಣ ಮೀಟರ್ ಪರ್ ಸೆಕೆಂಡ್, ಇಟ್ ಬಿಲಾಂಗ್ಸ್ ಟು ಸ್ಕೇಲಾರ್, ನೆನ್ಪಿಟ್ಕೊಂಡು. ಸೊ ಇದೇ ಥರ ವೆಲಾಸಿಟಿನೂ ಯೂನಿಫಾರ್ಮ್ ವೆಲಾಸಿಟಿ, ನಾನ್ ಯೂನಿಫಾರ್ಮ್ ವೆಲಾಸಿಟಿ, ಅವರೇಜ್ ವೆಲಾಸಿಟಿ ಅಂತ ಹೇಳ್ಬೋದು. ಸೊ ಥಿಂಕ್ ಅಬೌಟ್ ನಾವು ಯೂನಿಫಾರ್ಮ್ ವೆಲಾಸಿಟಿ. ವಾಟ್ ಈಸ್ ಮೀನ್ ಬೈ ಯೂನಿಫಾರ್ಮ್ ವೆಲಾಸಿಟಿ? ಈಗ ನೀವು ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅನ್ನೋ ಬದಲು ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಅಂತ ವರ್ಡ್ ಸೇರಿಸಿದ್ರೆ ದಟ್ ಈಸ್ ಎನಫ್. ಯು ಸಿ ದ ಬಾಡಿ ಈಸ್ ಸೆಟ್ ಟು ಬಿ ಯೂನಿಫಾರ್ಮ್ ಸ್ಪೀಡ್. ಯೂನಿಫಾರ್ಮ್ ಸ್ಪೀಡ್ ಅಂತ ಇದೆ, ಯೂನಿಫಾರ್ಮ್ ವೆಲಾಸಿಟಿ ಅಂತ ಚೇಂಜ್ ಮಾಡ್ತೀವಿ ಡೆಫಿನೇಷನ್. ಯಾವಾಗ ಯೂನಿಫಾರ್ಮ್ ವೆಲಾಸಿಟಿ ಅಂತ ಹೇಳ್ಬೋದು? ಇಫ್ ಇಟ್ ಕವರ್ಸ್ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬದಲು ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಇಷ್ಟೇ. ಈಕ್ವಲ್ ಡಿಸ್ಟೆನ್ಸಸ್ ಅನ್ನೋ ಪ್ಲೇಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತ ನೋಡಿ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ರಿಲೇಟೆಡ್ ಟು ಸ್ಪೀಡ್, ಡಿಸ್ಪ್ಲೇಸ್ಮೆಂಟ್ ಈಸ್ ರಿಲೇಟೆಡ್ ಟು ವೆಲಾಸಿಟಿ. ಸೊ if it covers equal displacement in equal interval of time, then our velocity is uniform. agar non uniform andre unequal displacement. ಇಲ್ಲಿ ನೋಡಿ, non uniform velocity ಅಂದ್ರೆ ಏನು? variable velocity. Variable velocity. What is meant by variable velocity? A body is said to be in non uniform velocity. Non-uniform velocity. Non-uniform velocity ಅಂದ್ರೆ if it covers unequal, ಇಲ್ಲೇನು ಬರೀಬೇಕು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬಂದು unequal displacement in equal intervals of time. ಇಷ್ಟೇ ನೋಡಿ. ಸ್ಪೀಡಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ತಗೋತೀವಿ, ವೆಲಾಸಿಟಿನಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಷ್ಟೇ, ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್. ಅವರೇಜ್ ಸ್ಪೀಡ್ ಮತ್ತು ಅವರೇಜ್ ವೆಲಾಸಿಟಿ ಹೆಂಗೆ ಡಿಫೈನ್ ಮಾಡ್ತೀಯಾ? ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬಂದು ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್. ಟೋಟಲ್ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್. ಇಷ್ಟೇ, ವೆರಿ ಸಿಂಪಲ್. ಡಿಫೈನ್ ಅವರೇಜ್ ವೆಲಾಸಿಟಿ ಅಂತ ಕೇಳಬೇಕು. ಅವರೇಜ್ ಸ್ಪೀಡ್ ಏನಂತ ಡಿಫೈನ್ ಮಾಡ್ತಾ ಇದ್ದೆ? ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್.
ಡಿಸ್ಟೆನ್ಸ್ ಟ್ರಾವಲ್ಡ್ ಪ್ಲೇಸ್ ಅಲ್ಲಿ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಹಾಕಿದ್ರೆ ಹಾಗಾದ್ರೆ ಆವರೇಜ್ ವೆಲಾಸಿಟಿ ಇಸ್ ಈಕ್ವಲ್ ಟು ಟೋಟಲ್ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್, ಟೋಟಲ್ ಟೈಮ್ ಟೇಕನ್. ಆರ್ ಇನ್ನೊಂಥರ ಆವರೇಜ್ ವೆಲಾಸಿಟಿ ಇಸ್ ದ ರೇಷಿಯೋ, ಈ ಥರ ಇದ್ರೆ ರೇಷಿಯೋ ಅಂತ ಹೇಳಬೇಕು, is the ratio of what total change in displacement to the total time taken. So SI is meter per second and velocity and meter per second ಯಾವುದಾದರೂ ಆಗಿತ್ತು and it belongs to vector.